ಎಲ್ರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಟ್ಯಾಕ್ಸಿ ಬಾಯ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ವಿಷಯ ಅಂದರೆ, ಇವತ್ತು ಬೆಂಗಳೂರಲ್ಲಿ ಗುಡ್ ಫ್ರೈಡೇ, ಆಮೇಲೆ ಸಾಟರ್ಡೆ, ಆಮೇಲೆ ಸಂಡೇ. ಅದಕ್ಕೋಸ್ಕರ ಬೆಂಗಳೂರೆಲ್ಲ ಖಾಲಿ ಇದೆ. ಬೆಳಗ್ಗೆಯಿಂದ ಒಂದು ಬುಕ್ಕಿಂಗ್ ಇಲ್ಲ. ಮನೆಯಿಂದ ಬಂದೆ, ಒಂದೇ ಒಂದು ಬುಕ್ಕಿಂಗ್ ಬರ್ತಾಯಿಲ್ಲ ಬೆಳಗ್ಗೆಯಿಂದನೂ. ಏನು ಮಾಡಬೇಕಂತ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ರಿಟರ್ನು ಮತ್ತೆ ಮನೆಗೆ ಹೋಗ್ತಾಯಿದ್ದೀನಿ. ರೋಡ್ ನೋಡಿ ಎಷ್ಟೊಂದು ಖಾಲಿ ಇದೆ ಅಂದರೆ, ನಿಜವಾಗ್ಲೂ ಫುಲ್ ಖಾಲಿ ಹೊಡಿತಾ ಇದೆ. ಯಾವಾಗಲೂ ಫುಲ್ ರಶ್ ಇರೋ ರೋಡು, ಯಾವಾಗ್ಲೂ ಫುಲ್ ಟ್ರಾಫಿಕ್ ಇರೋ ರೋಡು. ಈ ಸತಿ ಅಂತೂ ಖಾಲಿ ಇದೆ. ಅದಕ್ಕೆ ಮನೆಗೆ ಹೋಗ್ತಾಯಿದ್ದೀನಿ. ಯಾವುದೂ ಬುಕ್ಕಿಂಗ್ಸ್ ಬರ್ತಾಯಿಲ್ಲ. ನೋಡೋಣ, ಸಾಯಂಕಾಲ ಏನಾದರೂ ಬಂದರೂ ಬರ್ಬೋದು. ಅದಕ್ಕೋಸ್ಕರ ಆರಾಮ್ಸೆ ರೆಸ್ಟ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಬರೋಣ. ವಯಸ್ಸು ನೋಡಿ ಎಷ್ಟು ಖಾಲಿ ಇದೆ ನೋಡಿ. ನಮ್ಮ ಏರಿಯಾ ಎಲ್ಲ ಸಿಕ್ಕಾಪಟ್ಟೆ ಖಾಲಿ ಎಲ್ಲ ಖಾಲಿ ಕಾಣಿಸ್ತಾ ಇದೆ. ಹೋಗ್ಬಿಡೋಣ. ನಮ್ಮ ಮನೆ ಹತ್ರ ಪಾರ್ಕಿಂಗ್ ಇದೆಯಲ್ಲ ಗೊತ್ತಿಲ್ಲ. ಹುಡುಗರೆಲ್ಲ ಕ್ರಿಕೆಟ್ ಆಡ್ತಿದ್ದಾರೆ ಆರಾಮ್ಸೆ ರೋಡಲ್ಲಿ. ರೋಡ್ ಖಾಲಿ ಇರೋದಕ್ಕೆ ನಾರ್ಮಲಾಗಿ ಲೇಔಟಲ್ಲಿ ರೋಡ್ ಖಾಲಿನೇ ಇರುತ್ತೆ. ಇಲ್ಲಿ ಯಾರೂ ಬರೋಲ್ಲ. ಮೇನ್ ರೋಡೆಲ್ಲ ಜಾಮ್ ಆದ್ರೇ ಈ ರೋಡಿಗೆ ಬರೋದು ಎಲ್ಲರೂ. ನೋಡೋಣ, ಮನೆ ಹತ್ರ ಎಲ್ಲ ಖಾಲಿ ಇದೆ. ಇವಾಗ ಯಾವುದೋ ಒಂದು 300 ರೂಪಾಯಿ ಬುಕ್ಕಿಂಗ್ ಬರ್ತಾಯಿದೆ. ಎಲ್ಲ ಇವರೇ ನೋಡಿ. ಎಲ್ಲೆಲ್ಲೋ ಅಲ್ಲಿ ಪಕ್ಕದಲ್ಲಿ ಕಂಪ್ನಿಗಳಿದೆ, ಎಲ್ಲೆಲ್ಲ ಬಂದು ನಮ್ಮನೆ ಹತ್ರ ನಮಗೆ ಜಾಗ ಇಲ್ದಂಗೆ ಪಾರ್ಕಿಂಗ್ ಮಾಡಿಬಿಡ್ತಾರೆ ಇವರು. ನಾವು ಎಲ್ಲಿ ಗಾಡಿ ಪಾರ್ಕ್ ಮಾಡಬೇಕು ಅಂತ ನಮಗೇನೆ ಗೊತ್ತಾಗಲ್ಲ. ಹಂಗೆ ಪಾರ್ಕ್ ಮಾಡ್ತಾರೆ ಬಂದು ನಮಗೆ ಜಾಗ ಇರಲ್ಲ. ಬಂದು ಇಲ್ಲೇ ಹಾಕ್ತಿರ್ತಾರೆ. ನಾವೆಲ್ಲಿ ಹೋಗ್ಬೇಕು? ಇಲ್ಲಿ ಪಕ್ಕದ ನಮ್ಮ ಮನೆ ಬ್ಯಾಕ್ ಸೈಡು ಮೇನ್ ರೋಡಲ್ಲಿ ಒಂದು ಕಂಪ್ನಿ ಇದೆ. ಎಲ್ಲರೂ ಬಂದು ಇಲ್ಲೇ ಹಾಕೋದು ಗಾಡಿನ, ಎಲ್ಲ ಇಲ್ಲೇ ಹಾಕೋದು. ಯಾಕಂದರೆ ಇಲ್ಲಿ ಲೊಕೇಶನ್ ಚೆನ್ನಾಗಿದೆ, ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ನಾವು ಬೆಳಗ್ಗಿನ ಸಾಯಂಕಾಲ ಗಂಟ ಹೊರಗಡೆದು ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಮನೆಗೆ ಬಂದ್ರೇ ಸ್ವಲ್ಪ ತೊಂದರೆ ಆಗುತ್ತೆ ನಮಗೆ ಪಾರ್ಕಿಂಗ್ದೆಲ್ಲ. ನಾವಂತೂ ಮನೆಗೆ ಬಂದ್ವಿ. ಮನೆ ಈಗ ಹಾಕಿದ್ದಾರೆ, ಯಾರೂ ಇಲ್ಲ ನೋಡಿ. ಈ ಥರ ಪಾರ್ಕಿಂಗ್ಸ್ ಇಟ್ಟರೆ ಯಾರು ತಾನೇ ಬಿಡ್ತಾರೆ ನೋಡಿ. ಎಷ್ಟು ಖಾಲಿ ಇದೆ ನೋಡಿ. ಎಲ್ಲ ಗಿಡಗಳಿದೆ, ಆ ಕಡೆ ಕಾಂಪೌಂಡ್ ಇದೆ, ಗ್ರೌಂಡ್ ಇದೆ ನೋಡಿ. ಇಷ್ಟು ನೀಟಾಗಿರೋ ಪ್ಲೇಸಲ್ಲಿ ಗಾಡಿ ಪಾರ್ಕಿಂಗ್ ಸಿಗಿದ್ರೆ ಯಾರು ತಾನೇ ಬಿಡ್ತಾರೆ ಗಾಯ್ಸ್. ಯಾವುದು ಬುಕ್ಕಿಂಗ್ಸ್ ಇಲ್ಲ. ಆರಾಮಾಗಿ ಮನೆಗೆ ಬಂದಿದ್ದೀವಿ. ಆರಾಮಾಗಿ ಮನೇಲಿ ಇದ್ಕೊಂಡು ಸಾಯಂಕಾಲ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ನೋಡಬೇಕು ನೋಡಿ. ಒಂದೇ ಒಂದು ಬುಕ್ಕಿಂಗ್ ಇಲ್ಲ ನೋಡಿ. ಬೆಳಗ್ಗಿಂದ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಊಬರಲ್ಲಿ 0 ₹1 ಸಂಪಾದನೆ ಇಲ್ಲ. ಟೈಮ್ ಎಷ್ಟು? 11 ಗಂಟೆ ಆಗಿದೆ. 11 ಗಂಟೆ ಆಗಿದೆ ಟೈಮು. 11 ಗಂಟೆ ಆಗಿದೆ ನೋಡಿ. ₹1 ಸಂಪಾದನೆ ಇಲ್ಲ. ನೋಡಬೇಕು ಸಾಯಂಕಾಲ ಡ್ಯೂಟಿ ಬರುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅಷ್ಟೊತ್ತವರೆಗೂ ಆರಾಮಾಗಿ ಪಾಚ್ಕೊಂಡ್ಬಿಡೋದೆ ನಾವಿನ್ನು ಗೈಸ್. ಇವಾಗ ತಾನೇ ಡ್ಯೂಟಿ ಬಿತ್ತು, ಮನೇಲಿದ್ದೆ. ಏರ್ಪೋರ್ಟ್ ಬಿದ್ದಿದೆ, ಟಕ್ಕಂತ ಹೋಗ್ಬಿಡೋಣ ಏರ್ಪೋರ್ಟ್ಗೆ. ಕಸ್ಟಮರ್ ಪಿಕಪ್ ಪಾಯಿಂಟ್ ಹತ್ರ ಹೋಗ್ತೀನಿ. ಗುರು ಪಾಯಿಂಟ್ಗಂತೂ ರೀಚ್ ಆಗಿದ್ದೀವಿ. ಕಸ್ಟಮರು ಲಗೇಜ್ ಇಟ್ಕೊಂಡು ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಇಲ್ಲಿಂದ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಏರ್ಪೋರ್ಟ್ಗೆ. ಆಲ್ಮೋಸ್ಟ್ ರೋಡ್ ಖಾಲಿ ಇದೆ. 1.5 ಅವರಲ್ಲಿ ಹೋಗ್ಬೋದು. ಕಸ್ಟಮರು ಲಗೇಜ್ ಇಟ್ಕೊಂಡು ನಿಂತಿದ್ದಾರೆ. ಎಷ್ಟೊಂದು ಲಗೇಜ್ ಇದೆ. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಇಲ್ಲಿಂದ ರೈ ಅಂತ ಏರ್ಪೋರ್ಟ್ಗೆ ಹೋಗಿ ಗೈಸ್. ಏರ್ಪೋರ್ಟ್ ಹತ್ರ ಬಂದ್ವಿ. ಏರ್ಪೋರ್ಟ್ ಸರ್ವಿಸ್ ರೋಡಲ್ಲಿ ಆನಂದ್ ಸ್ವೀಟ್ಸ್ ಇದೆಯಲ್ಲ, ಕಸ್ಟಮರು ಆನಂದ್ ಸ್ವೀಟ್ ಹತ್ರ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಹೊತ್ತು ನಿಂತಿದ್ದೀನಿ. ಸೊ ಏನಪ್ಪ ಅಂದರೆ, ಕಸ್ಟಮರ್ ಇರಬೇಕಾದ್ರೆ ಫುಟೇಜು ತೊಗೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಿದೆ. ಕಸ್ಟಮರ್ ಯಾರು ಫ್ರೆಂಡ್ಲಿ ಇರ್ತಾರೆ ಅವ್ರ ಹತ್ರ ಆರಾಮ್ಸೆ ಫೋಟೋಸ್ ತೊಗೋಬೋದು. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆನಂದ್ ಸ್ವೀಟ್ಸ್ ಹತ್ರ ನಿಂತಿದ್ದೀನಿ ನೋಡಿ. ಆನಂದ್ ಸ್ವೀಟ್ಸ್ ಏರ್ಪೋರ್ಟ್ ರೋಡು ಮುಂದೆ ಟೋಲ್ ಗೇಟ್ ಇದೆಯಲ್ಲ, ಅಲ್ಲಿ ಎಷ್ಟೊತ್ತಾಗುತ್ತೆ ನೋಡೋಣ, ವೇಟ್ ಮಾಡೋಣ. ಫೈನಲಿ ನಮ್ಮ ಕಸ್ಟಮರು ಪರ್ಚೇಸ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿಂದ ಒಂದು 10 ನಿಮಿಷ ಏರ್ಪೋರ್ಟ್ ರೀಚ್ ಆಗ್ತೀವಿ. ಕಸ್ಟಮರ್ನ ಡ್ರಾಪ್ ಮಾಡಿದ್ದು ಆಯಿತು, ಕ್ಯಾಶ್ ಕಲೆಕ್ಷನ್ ಮಾಡಿದ್ದು ಆಯಿತು. ಅಲ್ಲಿ ಹೋಗ್ತಾ ಇದ್ದಾರೆ ಕಸ್ಟಮರು. ಇಲ್ಲಿಂದ ನಾವು ಬ್ಯಾಕ್ ರೂಟ್ಗೆ ಹೋಗ್ಬಿಡೋಣ. ಇಲ್ಲಿಂದ ನಮ್ಮ ಸ್ನೇಹಿತರು ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ ಬ್ಯಾಕ್ ರೂಟಲ್ಲಿ.
ಆರಾಮ್ಸೆ ಇಲ್ಲಿಂದ ಬ್ಯಾಕ್ ರೂಟ್ಗೆ ಹೋಗಿ ಆಮೇಲೆ ಅಲ್ಲಿಂದ ನೋಡೋಣ ಏನಾಗುತ್ತೋ. ಬೆಂಗಳೂರನ್ನ ತುಂಬ ಲೈಕ್ ಮಾಡೋದು ಜನ ಇಲ್ಲಿರೋ ಕ್ಲೈಮೇಟ್ಗೆ, ಇಲ್ಲಿರೋ ವೆದರ್ಗೆ. ನೋಡಿ ಎಷ್ಟು ಸಖತ್ತಾಗಿದೆ ಕ್ಲೈಮೇಟ್, ಮಾತ್ರ ಸೂಪರ್ ಆಗಿದೆ. ಗಾಡಿಗಳು ಮಾತ್ರ ಸಿಕ್ಕಾಪಟ್ಟೆ ಇದ್ದಾವೆ. ನೋಡಿ ಎಷ್ಟು ಗಾಡಿ ಇದೆ ಅಂದರೆ ಲಿಟ್ರಲಿ ನೋಡಿ, ಎಕ್ಸೆಲ್ ಗಾಡಿ 300 ಗಾಡಿ ಇದೆ. 300 ಗಾಡಿ ಅಂದರೆ ಸುಮಾರು ನಾವು ಇಲ್ಲಿಂದ ಹೋಗೋಕ್ಕೆ ಈ 300 ಗಾಡಿ ಕೌಂಟಿಂಗು ಹಾಕಬೇಕು ಅಂದರೆ ಏನಿಲ್ಲ ಅಂದ್ರೂ ಆಲ್ಮೋಸ್ಟ್ ಬೆಳಗ್ಗೆ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಫಾಸ್ಟ್ ಮೂಮೆಂಟ್ ಇದ್ದರೆ ಏನೂ ಆಗಲ್ಲ, ಸ್ಲೋ ಮೂಮೆಂಟ್ ಇದ್ದರೆ ಮಾತ್ರ ತುಂಬ ಕಷ್ಟ ಆಗಿಬಿಡುತ್ತೆ. ಜಸ್ಟ್ ನಂಬರ್ ಮಾತ್ರ 300 ಅಷ್ಟೇ, ಆದರೆ ಆ ಗಾಡಿ ಮೂವ್ ಆಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಏನಿಲ್ಲ ಅಂದ್ರೂ ಪ್ರೀಮಿಯರ್ ಆನ್ ಮಾಡಿದ್ದೀನಿ, ನೋಡೋಣ ಪ್ರೀಮಿಯರ್ ವೆಹಿಕಲ್ಸ್ ಎಷ್ಟಿದೆಯೋ ನೋಡ್ತೀನಿ. ಈಗ ಪ್ರೀಮಿಯರ್ ತೋರಿಸುತ್ತೆ, 1-2 ಸೆಕೆಂಡು. ನೋಡಿ ಪ್ರೀಮಿಯರ್ ಬಂದ್ಬಿಟ್ಟು 400 ಗಾಡಿ ಇದೆ, ಪ್ರೀಮಿಯರ್ 400 ಇದೆ. ಎಕ್ಸೆಲ್ ಬಂದ್ಬಿಟ್ಟು 300 ಗಾಡಿ ಇದೆ. ಪ್ರೀಮಿಯರ್ 460 ಇದೆ. ನೋಡಿ ಫ್ಯೂಚರಲ್ಲಿ ದೊಡ್ಡದು ಹೋಟ್ಲಾಗುತ್ತೆ, 5 ಸ್ಟಾರ್ ಹೋಟ್ಲು. ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ ಹೋಟ್ಲು ಮಾತ್ರ. ಹಾಗೆ ಏನಾದರೂ ಮಾಡಂಗಿದ್ರೆ ಮಾಡಿಬಿಡು ಸುಮ್ಮನೆ. ಗ್ಯಾಪ್ ಬೇರೆ 1 ತಿಂಗಳಾಯ್ತಲ್ಲ ಬಂದು, 1 ತಿಂಗಳು 4 ದಿನ ಆಯ್ತಲ್ಲ, ಏನೋ ಮಾಡಂಗಿದ್ರೆ ಮಾಡಿ. ಅದಕ್ಕೆ ಹಿಂಗಿರೋದು. ಎಷ್ಟಾಗೈತೆ ನಿಂದು ಅರ್ನಿಂಗ್ಸ್ ತೋರಿಸಿ, ನಿಂದು ಎಷ್ಟಾಗಿದೆ ತೋರಿಸಿ. ಹಾಂ 800 ರೂಪಾಯಿ ಆಗೈತೆ. ಹಾಂ ನಿಂದು ಕೊಡಪ್ಪ. ಹಾಂ ಕೊಡಿಲ್ಲ, ನಿಂದು ನೋಡ್ತೀವಿ, ನಿಂದು ಎಷ್ಟಾಗೈತೆ. ಹಾಂ 2400. ನಂದು ಬಿಡು, ನಂದು 2000 ಆಗೈತೆ ಅಷ್ಟೇ ಬಿಡು. ನಂದು ತೋರಿಸ್ತೀನಿ. ಎಲ್ಲಿ ನೋಡಿದೆ ನೀನು? ಎಲ್ಲಿ ನೋಡಿದೆ ಅಂದೆ? ಇದನ್ನ ನೋಡಿದೆ? ಹೌದು. ಎಷ್ಟಾಗಿದೆ ನಿಮ್ದು ಕೊಡಿಲಿ, ಹೇಗಿಲ್ಲ ಕೊಡು ನೋಡೋಣ, ತೋರಿಸು. ಬೇರೆ ತೋರ್ಸಂಗಾದ್ರೆ ಎಷ್ಟಾಗಿದೆ ಈ ಪಾಸಿಗೆ ಅರ್ನಿಂಗ್ ಅದು ಡೇ ಅರ್ನಿಂಗ್ ಬಂದ್ಬಿಟ್ಟು ಇಲ್ಲ ಐತೆ ನೋಡಪ್ಪ. ಎಷ್ಟು ಮಾಡಿದ್ದಾನೆ ಈ ಮನುಷ್ಯ? 5,000. 5,000ಕ್ಕಿಂತ 500 ರೂಪಾಯಿ ಕಮ್ಮಿ ಇದೆ. ಕನಕಪುರ ರೋಡ್ಗೆ ಹೋಯ್ತೇನೆ ನೋಡು. ನಂದು ಎಷ್ಟಾಗೈತೆ? ನಂದು ಬರೀ 2,000 ಆಗೈತೆ. ಮೈಸೂರು ರೋಡ್ಗೆ ಹೋಯ್ತೇನೆ. ನಾವು ಇಷ್ಟು ಮಾಡ್ಕೊಂಡು ಹೆಬ್ಬಾಳ ಹತ್ರಕ್ಕೆ ಹೋಗಲ್ಲ. ಬಿಡು ನೀನು. ನೋಡಿ ತಗೊಂಬಾರಯ್ಯ, ದಮ್ಮು. ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ಟೀ ಕುಡ್ದಿದ್ದಾಯ್ತು, ಮಜಾ ಮಾಡಿದ್ದಾಯ್ತು, ಮೋಜ್ ಮಸ್ತು ಮಾಡಿದ್ದಾಯ್ತು. ಇಲ್ಲಿಂದ ಹೊರಡ್ಬಿಡೋಣ. ಗಾಡಿಗಳೇನೋ ಕಮ್ಮಿ ಆಗ್ತಾ ಇಲ್ಲ, ಹಂಗೆ ಇದೆ ನೋಡಿ. 300 ಗಾಡಿ ಎಕ್ಸೆಲ್ ಇದೆ, 280 ಗಾಡಿ ಎಕ್ಸೆಲ್ ಇದೆ, 300 ಗಾಡಿ ಪ್ರೀಮಿಯರಲ್ಲಿ. ಟೋಟಲಾಗಿ 100 ಗಾಡಿ ಕಮ್ಮಿ ಆಗಿದೆ. ಆದ್ರೂ ಬುಕ್ಕಿಂಗ್ಸು ಬರಲ್ಲ, ತುಂಬ ಲೇಟ್ ಆಗುತ್ತೆ. ಪ್ರೀಮಿಯರಲ್ಲಿ ಬಂದುಬಿಡುತ್ತೆ, ಆದರೆ ರೇಟ್ ಇರಲ್ಲ. ಪ್ರೀಮಿಯರಲ್ಲಿ ಹೋದರೆ ವೇಸ್ಟು. ಇಲ್ಲಿಂದ ಲೈಕ್ ಪ್ರೀಮಿಯರಲ್ಲಿ ಹೋದ್ರೂ ಒಂದು 50 ಕಿಲೋಮೀಟ್ರಿಗೆ ಒಂದು 600-700 ರೂಪಾಯಿ ಕೊಡ್ತಾನೆ. ಅದನ್ನು ತೊಗೊಂಡೋಗೋ ಬದಲು ಬ್ಯಾಕ್ ರೂಟ್ಗೆ ಹೋಗೋಣ. ಬ್ಯಾಕ್ ರೂಟಿಂದ ಆರಾಮ್ಸೆ ಡ್ಯೂಟಿ ಮಾಡ್ಕೊಂಡು ಮನೆಗೆ ಹೋಗೋಣ. ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ.